ಹಲೋ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಬಿಸಿ ಬಿಸಿ ಅನ್ನದ ಜೊತೆ ಮಟನ್ ಸಾರು ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಸ್ವರ್ಗ. ಅದರಲ್ಲೂ ಅವರೆಕಾಳು ಮಟನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಯಿಲು, 2 ಏಲಕ್ಕಿ, 1 ಪಲಾವ್ ಎಲೆ ಹಾಗೂ ಸಣ್ಣ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿ ಕೊಡೋದು. ನೋಡಿ, ಈ ಥರ ಬ್ರೌನ್ ಆಗಬೇಕು. ಈ ಸ್ಟೇಜಲ್ಲಿ ತೊಳೆದಿಟ್ಕೊಂಡಿರೋ ಮಟನ್ನ ಅದಕ್ಕೆ ಸೇರಿಸ್ಕೊಳ್ಳಿ. ಸೊ ಚೆನ್ನಾಗಿ ಮಟನ್ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೂ 1 ಟೇಬಲ್ ಸ್ಪೂನ್ ಕಲ್ಲುಪ್ಪು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಈ ಟೈಮಲ್ಲಿ ಮುಚ್ಚಬಾರ್ದು, ಓಪನ್ ಆಗಿಟ್ಕೊಂಡೇ ಹುರಿಬೇಕು. ಮತ್ತು 2 ಕಡ್ಡಿ ಪುದೀನ ಮತ್ತು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಖಾರದ ಪೌಡ್ರ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈ ಟೈಮಲ್ಲಿ ಖಾರ ಪುಡಿ ಹಾಕೋದ್ರಿಂದ ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ, ಕಲರ್ ಕೂಡ, ಹಾಗೆಯೇ ಮಟನ್ನಲ್ಲಿರೋ ಹಸಿ ಸ್ಮೆಲ್ ಹೋಗುತ್ತೆ. ಸೊ ನೋಡಿ, ಈ ಸ್ಟೇಜಲ್ಲಿ ಚೆನ್ನಾಗಿ ಅದನ್ನು ಹುರ್ಕೊಂಡು ಎಷ್ಟು ಬೇಯೋಕ್ಕೆ ಬೇಕು ಅಷ್ಟು ನೀರು ಹಾಕಿ ಒಂದು 4ರಿಂದ 5 ವಿಷಿಲ್ ಕೂಗಿಸ್ಕೊಳ್ಳಿ. ಮಟನ್ ಚೆನ್ನಾಗಿ ಬೇಯಬೇಕು. ಇದೇ ಟೈಮ್ಗೆ ಮಸಾಲೆ ಬೇಕಾಗಿರೋ ಐಟಮ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 2 ಟೊಮೆಟೊ ಹಣ್ಣಾಗಿರೋ ತಗೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ತೋರಿಸ್ತಿರುವಂತಹ ಎಲ್ಲ ಐಟಮ್ನು ತಗೊಳ್ಳಿ. 1 ಗಸಗಸೆ, ಗೋಡಂಬಿ, ಸೋಂಪು, ಜೀರಿಗೆ, ಕಾಳುಮೆಣಸು, ಚಕ್ಕೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಗೂ ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ತೆಂಗಿನಕಾಯಿ ಬೇಕಾಗುತ್ತೆ. ಇದೆಲ್ಲ ಐಟಮ್ನು ಹುರ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡಿ, ನಾನು ಬಾಣಲಿ ತೊಗೊಂಡು 1 ಟೇಬಲ್ ಸ್ಪೂನ್ ಆಯಿಲಲ್ಲಿ ಫಸ್ಟು ಡ್ರೈ ಐಟಮ್ ಎಲ್ಲ ಹುರ್ಕೋತಾ ಇದ್ದೀನಿ. ಸೊ ಜೀರಿಗೆ, ಮೆಣಸು, ಸೋಂಪು, ಚಕ್ಕೆ, ಲವಂಗ, ಗೋಡಂಬಿ ಇದೆಲ್ಲನೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಸ್ಮೆಲ್ಲು ಚೆನ್ನಾಗಿ ಘಮ ಘಮ ಅಂತ ಬರಬೇಕು. ಆ ಸ್ಟೇಜ್ವರೆಗೂ ಹುರ್ಕೊಳ್ಳಿ. ಜಾಸ್ತಿ ಸೀಸಬಾರ್ದು, ಟೇಸ್ಟ್ ಹೋಗ್ಬಿಡುತ್ತೆ ಸಿಮ್ಮಲ್ಲಿ. ಅದಾದಮೇಲೆ ಸ್ವಲ್ಪ ಗಸಗಸೆ, ಶುಂಠಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಇದನ್ನು ಸೇರಿಸ್ಕೊಂಡು ಇದು ಕೂಡ ಸ್ವಲ್ಪ ಡ್ರೈ ಆಗೋವರೆಗೆ ಹುರ್ಕೊಳ್ಳಿ. ತುಂಬ ಬ್ರೌನ್ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಡ್ರೈ ಆಗಿ ಸ್ಮೆಲ್ ಘಮ ಘಮ ಅಂತ ಬರೋವರೆಗೂ ಸಾಕು. ಈ ಸ್ಟೇಜಲ್ಲಿ ತೆಂಗಿನಕಾಯಿ ತುರಿ, ಟೊಮೆಟೊ ಹಾಗೂ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲನೂ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಳ್ಳಿ. ನೋಡಿ, ಟೊಮೆಟೊ ಸಾಫ್ಟ್ ಆಗಿದೆ ಸ್ವಲ್ಪ. ಈ ಸ್ಟೇಜಲ್ಲಿ ಸೈಡಿಗೆ ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಳ್ಳಿ. ಇವಾಗ ಎಲ್ಲ ಐಟಮ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಸೊ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಸ್ವಲ್ಪ ಸೇರಿಸ್ಕೊಂಡು ರುಬ್ಬಿದ್ರೆ ಒಳ್ಳೆಯದು. ಒಟ್ಟಿಗೆ ಜಾಸ್ತಿ ನೀರು ಹಾಕಬೇಡಿ, ಆವಾಗ ಎಲ್ಲ ಐಟಮು ಸ್ಮೂತ್ ಪೇಸ್ಟ್ ಆಗೋದಿಲ್ಲ. ನೋಡಿ, ಈ ಥರ ಮಧ್ಯೆ ಸೇರಿಸ್ಕೊಂಡು ರುಬ್ಬೋದ್ರಿಂದ ಎಲ್ಲ ಐಟಮು ಕ್ಲೀನಾಗಿ ಗ್ರೈಂಡ್ ಆಗುತ್ತೆ. ಸೊ ಕ್ಲೀನಾಗಿ ಮಸಾಲಾನ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ಮೂತಾಗಿರಬೇಕು, ಆಗಲೇ ಚೆನ್ನಾಗಿರೋದು. ಕುಕ್ಕರ್ ವಿಷಿಲ್ ಓಪನ್ ಮಾಡಿ ಮಟನ್ ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಮಟನ್ ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಒಂದು 80 to 90% ಬೆಂದಿದೆ. ಚಿತಿಕ್ಸ್ಕೊಂಡಿರೋ ಅವರೆಕಾಳು ಮತ್ತು ಆಲೂಗೆಡ್ಡೆನ ನೀರಲ್ಲಿ 1 ಅವರ್ ಹಿಂದೆನೇ ಹಾಕಿ ಬಿಟ್ಟಿದ್ದೆ. ಸೊ ಅದನ್ನು ಇವಾಗ ಒಂದು ಕುಕ್ಕರ್ಗೆ ಆಯಿಲು ಮತ್ತು ಒಂದು ಈರುಳ್ಳಿ ಹಾಕಿ, ಈರುಳ್ಳಿ ಬ್ರೌನ್ ಆದಮೇಲೆ ಈ ಅವರೆಕಾಳು ಮತ್ತು ಆಲೂಗೆಡ್ಡೆನ ಹಾಕ್ತಾಯಿದ್ದೀನಿ. ಮತ್ತು ಅವರೆಕಾಳು ಹಾಕೋದ್ರಿಂದ ಮಟನ್ ಸಾರಿಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಅವರೆಕಾಳನ್ನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಆಯಿಲಲ್ಲಿ. ಅದೇ ಮೇನ್ ಟಿಪ್ಸು, ಆವಾಗಲೇ ಸಾರು ತುಂಬ ರುಚಿಯಾಗಿ ಬರೋದು. ಈ ಸ್ಟೇಜಲ್ಲಿ ಸ್ವಲ್ಪ ಅವರೆಕಾಳಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಆಗಲೇ ರುಬ್ಬಿದಂಥ ಮಸಾಲೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಆಲ್ರೆಡಿ ಹುರಿದಿರೋದ್ರಿಂದ ಜಾಸ್ತಿ ಹೊತ್ತು ನಾವು ಆಯಿಲಲ್ಲಿ ಹುರಿಯೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಕಾಳಲ್ಲಿ ಆ ಮಸಾಲೆ ಹಿಡಿಯೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡ್ತಾ ಇರ್ಬೋದು, ಈ ಥರ ಮಸಾಲೆನ ಅವರೆಕಾಳಲ್ಲಿ 1ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಘಮ ಘಮ ಅಂತ ಸ್ಮೆಲ್ ಬರೋ ಟೈಮಲ್ಲಿ ಅದಕ್ಕೆ ಬಾಯ್ಲ್ ಮಾಡಿಟ್ಕೊಂಡಿರೋ ಮಟನ್ನ ಸೇರಿಸ್ಕೊಳ್ಳಿ. ಸೊ ನಾನೇನು ಜಾಸ್ತಿ ನೀರು ಹಾಕಿಲ್ಲ, ಮಟನ್ ಬೇಯಿಸಿದ ನೀರೇನೇ ಇದು. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಬೇಕಿದ್ದರೆ ಸೇರಿಸ್ಕೊಳ್ಳಿ.
ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದು ವಿಷಲ್ ಮಾಡಿಸಿದ್ರೆ ಸೂಪರಾಗಿರೋ ಅವರೆಕಾಳು ಮಟನ್ ಸಾರು ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.